ಕೋಲಾರದಿಂದ ಮುರುಡೇಶ್ವರಕ್ಕೆ ಹೋದಂತಹ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ್ರಲ್ಲ, ಆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅರ್ಥಾತ್ ಶೈಕ್ಷಣಿಕ ಪ್ರವಾಸಕ್ಕೆ ಶೀಘ್ರದಲ್ಲಿಯೇ ನಯಾ ರೂಲ್ಸ್ ಅನ್ನು ತರಲಿಕ್ಕೆ ಮುಂದಾಗ್ತಾ ಇದೆ. ಏನದು ನಯಾ ರೂಲ್ಸ್ ಅಂದ್ರ? ಇಲ್ಲಿದೆ ನೋಡಿ ಡೀಟೇಲ್ಸ್. ಶೈಕ್ಷಣಿಕ ಪ್ರವಾಸಕ್ಕೆ ನಯಾ ರೂಲ್ಸ್. ಡಿಡಿಪಿಐ ಅನುಮತಿ ಇಲ್ಲದೆ ನೋ ಟ್ರಿಪ್. ಶೀಘ್ರದಲ್ಲಿ ಬರಲಿದ್ಯಾ ನಯಾ ರೂಲ್ಸ್? ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿರುವ ಮಕ್ಕಳ ಆಯೋಗ. ಮುರುಡೇಶ್ವರದಲ್ಲಿ ಟ್ರಿಪ್ಗೆ ಹೋದ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಬಳಿಕ ಮಕ್ಕಳ ಹಕ್ಕು ಆಯೋಗ ಅಲರ್ಟ್ ಆಗಿದೆ. ಮಕ್ಕಳ ಹಕ್ಕು ಆಯೋಗ ಶೈಕ್ಷಣಿಕ ಪ್ರವಾಸದ ವಿಚಾರದಲ್ಲಿ ನಯಾ ಎಸ್ಒಪಿ ರೂಪಿಸಲು ಸಭೆಗಳನ್ನು ನಡೆಸುತ್ತಿದೆ. ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಿದೆ. ಹಾಗಿದ್ರೆ ಆಯೋಗ ಯಾವೆಲ್ಲ ಮಾರ್ಗಸೂಚಿಯನ್ನ ತಯಾರು ಮಾಡಿದೆ ಅಂತ ನೋಡೋದಾದ್ರೆ, ಶೈಕ್ಷಣಿಕ ಪ್ರವಾಸಕ್ಕೆ ರೂಲ್ಸ್. ಶಾಲಾ ಪ್ರವಾಸಕ್ಕೂ ಮುನ್ನ ಸ್ಥಳದ ಬಗ್ಗೆ ಡಿಡಿಪಿಐಗೆ ಮಾಹಿತಿ ನೀಡಬೇಕು. ಶಾಲಾ ಪ್ರವಾಸಕ್ಕೆ ಡಿಡಿಪಿಐ ಅನುಮತಿ ಕಡ್ಡಾಯ. ಶಾಲಾ ಪ್ರವಾಸ ಸ್ಥಳದ ವ್ಯಾಪ್ತಿ ಪೊಲೀಸರಿಗೂ ಮಾಹಿತಿ ಕೊಡಬೇಕು. ಬೀಚ್, ನದಿ, ಸಮುದ್ರ, ಕೆರೆ ಇರುವ ಜಾಗದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಪಾಯಕಾರಿ ಜಾಗದ ಬಗ್ಗೆ ಮಕ್ಕಳಿಗೆ ಮೊದಲೇ ಮಾಹಿತಿ ಕೊಡಬೇಕು. ಪ್ರತಿ 10 ವಿದ್ಯಾರ್ಥಿಗಳ ಮೇಲೆ ಒಬ್ಬ ಟೀಚರ್ ಕಣ್ಗಾವಲಿಗೆ ಇರಬೇಕು. ರಾತ್ರಿ ತಂಗುವ ವ್ಯವಸ್ಥೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಜೊತೆ ಕೆಲಸ ಮಾಡುವಂತ ಎಲ್ಲ ನಮ್ಮ ಕನ್ವರ್ಜೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ಮೊನ್ನೆ ನಮ್ಮ ಆಯೋಗದಲ್ಲಿ ಸಭೆ ಸೇರಿದ್ವಿ. ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಎಸ್ಒಪಿ ಆಗ್ಲೇಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದಿದೆ. ಅದರಲ್ಲಿ ತುಂಬಾ ಮುಖ್ಯವಾಗಿ ಮಕ್ಕಳುಗಳನ್ನ ನಾವು ಯಾರೇ ಕರ್ಕೊಂಡೋಗ್ಲಿ, ಆ ವಾಹನದ ವ್ಯವಸ್ಥೆ ಇರ್ಬೋದು, ಕರ್ಕೊಂಡೋಗ್ಲ ಸ್ಥಳ ಅಂತ ಇರ್ಬೋದು, ಮತ್ತೆ ಕರ್ಕೊಂಡೋಗಂತ ಜಾಗದ ಬಗ್ಗೆ ಮಕ್ಕಳಿಗೆ ಅಲ್ಲಿ ಮುಂಚೆ ಒಂದು ಅವೇರ್ನೆಸ್ ಅನ್ನ ಕೊಡ್ಬೇಕಾಗತ್ತೆ. ಮತ್ತೆ ಪ್ರತಿ 10 ಮಕ್ಕಳಿಗೆ ಒಬ್ಬೊಬ್ರು ಶಿಕ್ಷಕರು ಅಥವಾ ಸಿಬ್ಬಂದಿ ಗಾರ್ಡ್ ವ್ಯವಸ್ಥೆ ಇರಬೇಕು. ಮತ್ತೆ ಯಾರೇ ಟೂರ್ ಕರ್ಕೊಂಡೋದ್ರೆ ಮುಂಚೆ ಒಂದು ಆಕ್ಷನ್ ಪ್ಲಾನ್ ಮಾಡ್ಬೇಕು. ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಅದನ್ನ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಆ ಪ್ಲಾನ್ ಅನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿ ಅಪ್ರೂವಲ್ ತಗೊಳ್ಬೇಕು. ಯಾವ್ದೇ ಸ್ಥಳಕ್ಕೆ ಹೋದ್ರು ಕೂಡ ಇಂತ ಲೋಕಲ್ ಸ್ಟೇಷನ್ ಕಡೆ ನಾವು ಈ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೀವಿ ಅಂತ ಹೇಳಿ ಆ SJP ಎಲ್ಲಾ ಕಡೆ ಮಕ್ಕಳಿಗೆ ಅವ್ರು ಬಂದಾಗ ಅಲ್ಲಿನ ಸುರಕ್ಷತೆ ಬಗ್ಗೆ ಅವರು ಕೂಡ ಮಕ್ಳು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಎಲ್ಲಿ ಇರ್ಬೇಕು, ಇದೆಲ್ಲವನ್ನು ಕೂಡ ಲೋಕಲ್ ಪೊಲೀಸರು ಕೂಡ ಮಾನಿಟರ್ ಮಾಡ್ತಾರೆ. ಈ ಎಸ್ಒಪಿಯನ್ನು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗೆ ಅನ್ವಯಿಸುವಂತೆ ರೂಪಿಸಲಾಗುವುದು ಅಂತ ಆಯೋಗ ಹೇಳಿದೆ. ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ನಿಜಕ್ಕೂ ಸುರಕ್ಷಿತವಾಗಿರೋದು ಅಗತ್ಯ. ಹೀಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.